ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕಷ್ಟ ಕಾಲದಲ್ಲಿ ದೇವರನ್ನು ಕರೆಯಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 50:15 ವಚನ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿದ್ದೇವೆ, ದೇವರು ಹೇಳುತ್ತಿದ್ದಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು. ನೋಡ್ರಿ, ಕಷ್ಟ ಕಾಲಗಳಲ್ಲಿ ಯಾರೂ ನಮ್ಮ ಹತ್ತಿರ ಬರಬೇಡ್ರಿ ಎಂಬುದಾಗಿ ಹೇಳುವ ಕಾಲಘಟ್ಟಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಕಷ್ಟ ಇದೆಯಾ, ನೋವಿದೆಯಾ, ಸ್ತೋತ್ರ, ಬಲಹೀನತೆ ಇದೆಯಾ, ರೋಗ ಇದೆಯಾ, ನನ್ನ ಹತ್ರ ಬಂದು ನೀನು ಹೇಳು, ನಾನು ನಿನಗೆ ಬಿಡುಗಡೆ ಕೊಡುವೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನಮ್ಮ ಕಷ್ಟ ಕಾಲಗಳಲ್ಲಿ ನಾವು ದೇವರನ್ನು ಕರೆಯಬೇಕು. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಒಂದು ಬಿಡುಗಡೆಗಾಗಿ ನೀವು ಕಾಯುತ್ತಿರಬಹುದು. ಪಾಪದ ದುಶ್ಚಟಗಳಿಂದ ಒಂದು ಬಿಡುಗಡೆ ಅಗತ್ಯವಿರಬಹುದು, ರೋಗದಿಂದ ಬಿಡುಗಡೆಯ ಅಗತ್ಯವಿರಬಹುದು, ಯಾವುದಾದ್ರೂ ಭಯ, ಕಳವಳ, ಚಿಂತೆಯಿಂದ ಅಗತ್ಯವಿರಬಹುದು, ಸಾಲದ ಸಮಸ್ಯೆ, ಬಡತನ, ಹಣದ ಅವಶ್ಯಕತೆ, ಕುಟುಂಬದಲ್ಲಿ ಸಮಸ್ಯೆಗಳು, ವ್ಯಾಪಾರದಲ್ಲಿ ಹೋರಾಟಗಳು, ಸೇವೆಯಲ್ಲಿ ಉಪದ್ರವ, ಸಂಕಟದ ಪರಿಸ್ಥಿತಿಯಿಂದ ನಿಮಗೆ ಬಿಡುಗಡೆ ಅಗತ್ಯವಿರಬಹುದು. ದೇವರು ಹೇಳುತ್ತಿದ್ದಾರೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕರೆಯಿರಿ, ನಾನು ನಿಮ್ಮನ್ನು ಬಿಡಿಸುವೆನು. ನೋಡ್ರಿ, ಸತ್ಯವೇದದಲ್ಲಿ ಕೂಡ ಅರಸನಾದ ಹಿಜ್ಕೀಯನು ಅವನ ಅಸ್ವಸ್ಥನಾಗಿದ್ದನು. ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಒಂದು ಸುದ್ದಿ ಬರುತ್ತಾ ಇದೆ, ನೀನು ಮನೆಯ ಎಲ್ಲ ಸಂಗತಿಗಳನ್ನು ಸಿದ್ಧಪಡಿಸು, ನೀನು ಸಾಯುವ ಹಾಗಿದೆ. ಇವನು ತನ್ನ ಮನೆಯ ಕಾರ್ಯಗಳನ್ನು ಕ್ರಮಪಡಿಸಲಿಲ್ಲ. ಹಿಜ್ಕೀಯನು ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ, ಸ್ವಾಮಿ, ನಾನು ನಂಬಿಗಸ್ತನಾಗಿದ್ದೆ, ನನ್ನನ್ನು ನೆನಪು ಮಾಡಿಕೊ, ನನ್ನ ಕಷ್ಟ ಕಾಲದಲ್ಲಿದ್ದೇನೆ, ನನ್ನನ್ನು ನೆನಪು ಮಾಡಿಕೊ ಎಂಬುದಾಗಿ ಕೂಗಿಕೊಂಡಾಗ ದೇವರು ಅವನಿಗೆ 15 ವರ್ಷಗಳನ್ನು ಕೂಡಿಸಿಕೊಟ್ಟರು. ಅವನ ಕಷ್ಟ ಕಾಲದಲ್ಲಿ ಅವನ ಕರೆದಾಗ ದೇವರು ಅವನಿಗೆ ದೀರ್ಘ ಆಯುಷ್ಯವನ್ನು ದೇವರು ಅನುಗ್ರಹಿಸಿದರು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯೌವನಸ್ಥ ಸೇವಕರು ಅನಾರೋಗ್ಯದ ಕಾರಣದಿಂದಾಗಿ ತಮಗೆ ಬಂದ ವಿಪರೀತ ನೋವು ಮತ್ತು ಸಂಕಟದಲ್ಲಿ ಮುಳುಗಿದ್ದರು. ಎಷ್ಟೋ ಔಷಧಿಗಳನ್ನು ಸೇವಿಸಿದರೂ ಪ್ರಯೋಜನವಾಗಿರಲಿಲ್ಲ. ಒಂದು ರೀತಿ ಭಯ ಅವರನ್ನು ಆವರಿಸಿತು. ಈ ಕಾಯಿಲೆ ಹೋಗದಿದ್ದರೆ ಹೇಗೆ, ಎಷ್ಟು ದಿನಗಳು ಈ ದೈಹಿಕ ನೋವಿನಿಂದ ನಾನು ನರಳಬೇಕು ಎಂಬುದಾಗಿ ಭಯಪಡುತ್ತಾ ಇದ್ದರು. ಅಂಥ ಸಮಯದಲ್ಲಿ ಒಂದು ಸಾರಿ ದೇವ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ಯೇಸುವೇ, ಕಷ್ಟ ಕಾಲದಲ್ಲಿ ನನ್ನನ್ನು ಕರೆಯಿರಿ ಎಂಬುದಾಗಿ ನೀವು ಹೇಳಿದ್ದೀರಾ, ನನಗೆ ಬಿಡುಗಡೆ ಕೊಡಲಿಕ್ಕೆ ಯಾರೂ ಇಲ್ಲ ಸ್ವಾಮಿ, ನೀವೇ ನನಗೆ ಒಂದು ಸೌಖ್ಯ ಕೊಡಬೇಕು, ಬಿಡುಗಡೆ ಕೊಡಬೇಕೆಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ಅದ್ಭುತನಾದ ದೇವರು ಅವರನ್ನು ಮುಟ್ಟಿ ಒಂದು ಪೂರ್ಣ ಸೌಖ್ಯವನ್ನು ಕೊಟ್ಟರು. ಪ್ರೀತಿ ಉಳ್ಳ ದೇವಜನರೇ, ಇವತ್ತು ನೀವು ಸಹ ಕಷ್ಟದಲ್ಲಿ ಇರಬಹುದು, ಸಾಲದಲ್ಲಿ ಇರಬಹುದು, ಸಮಸ್ಯೆಯ ಮಧ್ಯದಲ್ಲಿ ಇರಬಹುದು. ಅಲ್ಲಿ ಹೋಗಬೇಡ್ರೆ, ಸ್ತೋತ್ರ, ಬಂಧು ಮಿತ್ರಾದಿಗಳ ಬಳಿ ಹೋಗಬೇಡ್ರೆ, ನಿಮ್ಮ ಫ್ರೆಂಡ್ಸ್ ಬಳಿಗೆ ಹೋಗಬೇಡ್ರೆ, ದೇವರ ಬಳಿ ಬಂದು ನಿಮ್ಮ ಕಷ್ಟಗಳನ್ನು ಅವರ ಪಾದದಲ್ಲಿ ಒಂದೊಂದಾಗಿ ಹೇಳಿಕೊಳ್ಳ್ರೆ. ದೇವರು ನಿಶ್ಚಯವಾಗಿ ಅದ್ಭುತ ಮಾಡ್ತಾರೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮ ಗಂಡನ ವಿಷಯದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮ ವ್ಯಾಪಾರದ ವಿಷಯದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ದೇವರನ್ನು ಕರೆಯಿರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಸಮ್ಮುಖದಲ್ಲಿ ಬರ್ತೇವೆ. ಕಷ್ಟ ಕಾಲದಲ್ಲಿ ನನ್ನನ್ನು ಕರೆಯಿರಿ ಎಂಬುದಾಗಿ ಹೇಳಿದ್ದೀರಾ. ನಾವು ನಿಮ್ಮನ್ನು ನೋಡ್ತೇವೆ, ನಿಮ್ಮನ್ನು ಕರೀತೇವೆ, ನಮಗೆ ಸಹಾಯ ಮಾಡ್ರಪ್ಪ. ವಿಶೇಷವಾಗಿ ಕರ್ತನೇ ಸ್ತೋತ್ರಪ್ಪ ದೇವರೇ, ಯಾರೆಲ್ಲ ಕಷ್ಟದ ಅನುಭವಗಳಲ್ಲಿ ಹಾದಿಯಲ್ಲಿ ಹಾದು ಹೋಗುತ್ತಾ ಇದ್ದಾರೋ ದೇವರೇ, ನಿನ್ನ ವಾಗ್ದಾನ ಅನುಸಾರವಾಗಿ ಅವರು ನಿಮಗೆ ಮೊರೆ ಇಡುವಾಗ, ನಿಮ್ಮನ್ನು ಕರೆಯುವಾಗ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗಲಿ. ನಿಮ್ಮ ದೈವಿಕ ಹಸ್ತ ಪ್ರೊಟೆಕ್ಷನ್ ನಿನ್ನ ಮಕ್ಕಳ ಮೇಲಿರಲಿ. ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಕಷ್ಟ ಕಾಲಗಳಲ್ಲಿ ದೇವರನ್ನ ನೋಡಿ ಕರೆಯಿರಿ, ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು.